ನೀವ್ಯಾವುದೋ ಸಮಸ್ಯೆಲಿದ್ದೀರಾ ಅನ್ಕೋತೀನಿ. ಏನಾಯ್ತು? ಸುಮ್ಮನೆ ಹೇಳು. ಎಂಥ ಸಮಸ್ಯೆ ಇದ್ರೂ ಅದನ್ನ ಸಾಲ್ವ್ ಮಾಡುವಂತ ಮಂತ್ರ ನನ್ನ ಹತ್ರ ಇದೆ. ಮುಖ್ಯವಾಗಿ ಲವ್ ಮ್ಯಾರೇಜ್ ಆಗಿರೋರ್ಗೆ. ಪರವಾಗಿಲ್ಲ, ಏನಂತ ಹೇಳು. ನಿಜವಾದ ಪ್ರೀತಿ ಹೇಗಾಯ್ತು, ಯಾವಾಗಾಯ್ತು ಅದು ತಿಳ್ಕೋಬೇಕು ಅಂತ ಓಶೋ ರಜನೀಶ್ ಹೇಳಿದಾರ. ನಿಮ್ ಪ್ರೀತಿಯಲ್ಲಿ ದುಃಖ ಇದೆ ಅನಿಸ್ತಾ ಇದೆ. ಆ ಥರ ಇದ್ರೆ ಅದು ಪ್ರೀತಿನೇ ಅಲ್ಲ. ಪ್ರೀತಿ ಅನ್ನೋದು ಸಂತೋಷವಾಗಿರೋದು, ಎಲ್ಲೂ ಸಿಗದೇ ಇರುವಂತ ಸಂತೋಷ ಅದು. ಅದರಲ್ಲಿ ದುಃಖ ಹೇಗ್ ಬರುತ್ತೆ? ಲೀವ್ ಇಟ್ ಯಾರ್. ಸಮಸ್ಯೆಗಳನ್ನ ಕಿತ್ತಿ ಕಸದಲ್ಲಿ ಹಾಕು. ಬೇಡ 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 ಬೇಡ. ನೀನು ಬ್ರಾಡ್ಕಾಸ್ಟ್ ಮಿನಿಸ್ಟ್ರಿಲಿ ಯೂನಿಸ್ ಮುಖನ ನೋಡಿದ್ರೆ ಸಾಕು. ನಾನು ಅವ್ರ ಹತ್ರ ಎಲ್ಲ ಮಾತಾಡಿದ್ದೀನಿ. ಆ ಫಾರ್ಮ್ ಸಿಕ್ಕಿದ ತಕ್ಷಣ ಮೇಲ್ ಮಾಡು. ಓಕೆ? ಮುಂದಿನ ತಿಂಗಳು 10ನೇ ತಾರೀಕು ಅಷ್ಟರಲ್ಲಿ ಎಲ್ಲ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು. ಕಾಫಿ ತಗೊಳ್ಳಿ. ಹಾಂ ಕೊಡು. ನೀನು ಕೂತ್ಕೋ. ಹಾಂ ಹುಷಾರು. ಏನ್ ನೀನೇನೋ ಯೋಚನೆ ಮಾಡ್ತಾ ಇದೆಯಲ್ಲ? ನನಗಿವಾಗ್ಲೂ ನೀವು ಹೇಳ್ತಾ ಇರೋ ಇದೆಲ್ಲಾನು ನಮಗ್ ಬೇಕಾ? ಇಲ್ಲೋಡು, ಚೆನ್ನಾಗಿ ಯೋಚನೆ ಮಾಡಿ ನೋಡು. UAE ಇದಕ್ಕಿನ್ನ ದೊಡ್ಡ ಆಪರ್ಚುನಿಟಿ ಸಿಗಲ್ಲ. ಇದು ನಮ್ಮ ಅದೃಷ್ಟ. ಎಲ್ಲಾನು ಸ್ಟಡಿ ಮಾಡಿ ನೋಡಿದ್ದಕ್ಕೆ ಓಕೆ ಅಂತ ಹೇಳಿದ್ದು. ಇವನ್ ಕಳೆದ 10 ವರ್ಷದಿಂದ ಅಲ್ಲಿರೋ ಮೀಡಿಯಾದಲ್ಲೇ ವರ್ಕ್ ಮಾಡ್ತಿದ್ದಾನೆ. ಅದೆಲ್ಲ ಬಿಟ್ಟು ನಮ್ ಜೊತೆ ಬಂದಿದ್ದಾನೆ. ಸ್ವಲ್ಪ ಅರ್ಥ ಮಾಡ್ಕೋ. ಶುರು ಮಾಡಿದ ತಕ್ಷಣ ಇನ್ವೆಸ್ಟ್ ಮಾಡೋದಕ್ಕೆ 4-5 ಜನ ಇನ್ವೆಸ್ಟರ್ಸ್ ರೆಡಿ ಇದ್ದಾರೆ. ನಾವೆಲ್ಲ ಮಾತಾಡಿದೀವಿ. ನೀವೇನು ಭಯ ಪಟ್ಕೋಬೇಡಿ, ಆರಾಮಾಗಿರಿ. ಇದು ನನ್ನ ಕನಸು. ನಿನಗೆ ತುಂಬಾ ಚೆನ್ನಾಗಿ ಗೊತ್ತು. ತುಂಬಾ ಆಸೆಯಿಂದ ಇದ್ದೀನಿ. ನನ್ನ ತಡಿಬಿಡ ಪ್ಲೀಸ್. ಓಕೆ? ಎಲ್ಲರೂ ಬಂದಾಯ್ತಲ್ಲ? ಲೈ ಸ್ಟಾರ್ಟ್ ಮಾಡು. UAEಲಿರುವಂತಹ ದೊಡ್ಡ ಬಿಸ್ನೆಸ್ ಮ್ಯಾನ್ ಆದಂತಹ ಮಿಸ್ಟರ್ ಶವೀದ್ ಮೊಹಮ್ಮದ್ ಅವರನ್ನ ನಾವಿವತ್ತು ಇಂಟರ್ವ್ಯೂ ಮಾಡಕ್ ಹೋಗ್ತಾ ಇದ್ವಿ. ನಮಸ್ಕಾರ ಸರ್. ನಮಸ್ಕಾರ. ಹಲೋ ಹಲೋ. ಹಾ ಅಂಕಲ್ ಹೇಳಿ. ಏನಪ್ಪಾ ನಿನ್ನ ಚಾನಲ್ ಬಹಳ ಅದ್ದೂರಿಯಾಗಿ ನಡೀತಾ ಇದೆ. ಹೀಗೆ ಮುಂದುವರೆದ್ರೆ ನಿನ್ನ ಚಾನಲ್ ಮುಂದೆ ಎಲ್ಲಾ ಚಾನಲ್ಗಳು ಮಾಯವಾಗಿ ಹೋಗ್ತವೆ. ಆ ತರ ಆದ್ರೆ ಓಕೆ. ನನ್ ಜೊತೆ ಮಾತಾಡೋದಕ್ಕೆ ಇವಾಗ ಟೈಮ್ ಸಿಕ್ತಾ? ಚೆನ್ನಾಗಿ ಹೇಳ್ದೆ ನೀನು. ಇಲ್ಲಿ ಬಂದ ಮೇಲೆ ನನಗೆ ಕೂತ್ಕೊಳ್ಳೋದಕ್ಕೂ ಟೈಮ್ ಇಲ್ಲ. ಇಲ್ಲಿ ನಡೀತಾ ಇರೋದೆಲ್ಲ ನಿನ್ಗೂ ಗೊತ್ತು ತಾನೆ. ಪಾಪ ಮಲ್ಕೊಂಡಿದ್ದಾಳ? ಫೋನ್ ಕೊಡು ಅವಳಿಗೆ. ಅವಳು ಮಲ್ಕೊಂಡಿದ್ದಾಳೆ. ನೀನ್ ಸ್ವಲ್ಪ ಎಬ್ಬರ್ಸು. ನಾನು ಅವಳ ಧ್ವನಿ ಕೇಳಿಸ್ಕೋಬೇಕು. ಅವಳು ಮಾತು ಕೇಳ್ಬೇಕಲ್ವಾ? ಹಾಗಿದ್ರೆ ನಾಳೆ ಕಾಲ್ ಮಾಡಿ. ಇವಳಜ್ಜಿ ಆರ್ಥಿಕ ಕುಸಿತದಿಂದ ಈಗ ಎಲ್ಲಾ ಕಡೆ ಕೆಲಸಕ್ಕೆ ಕೊರತೆಯಾಗಿದೆ. ಆದ ಕಾರಣ ಇಲ್ಲಿ ಕೆಲಸ ಮಾಡ್ತಾ ಇರೋ ಇಂಡಿಯಾದವ್ರಿಗೆ ಕೆಲಸಕ್ಕೆ ಕೊರತೆ ಆಗತ್ತಾ ಅನ್ನೋ ಭಯ ಶುರುವಾಗಿದೆ. ಆರ್ಥಿಕ ಕುಸಿತವು ಬಹಳ ಹೆಚ್ಚಾಗುತ್ತಿರುವುದರಿಂದ ಇಲ್ಲಿರುವಂತ 2 ಲಕ್ಷ ಜನನ ಅವರವರ ನಾಡಿಗೆ ವಾಪಸ್ ಕಳಿಸಬೇಕು ಅನ್ನೋದು ಅಲ್ಲಿಯ ಸರ್ಕಾರದ ನಿರ್ಧಾರವಾಗಿದೆ. ಇಲ್ಲಿರೋರು ಬಹಳ ಜನ ಇಂಡಿಯಾದವ್ರೆ. ಇಲ್ಲಿ ಕೆಲಸ ಕಳ್ಕೊಂಡಿರೋರೆಲ್ಲ ವಾಪಸ್ ಅವ್ರ ನಾಡ್ಗೋಗಿ ಏನ್ ಕೆಲಸ ಮಾಡ್ಬೇಕು ಅನ್ನೋದೇ ಅವ್ರಿಗಿರೋ ಯಕ್ಷ ಪ್ರಶ್ನೆ.
ಇವಾಗಿನ ಆರ್ಥಿಕ ಪರಿಸ್ಥಿತಿ ಅಲ್ಲಿರುವಂತಹ ಭಾರತೀಯರಿಗೆ ಬಹಳ ಸಂಕಷ್ಟದಲ್ಲಿ ಸಿಲುಕುವಂತೆ ಮಾಡಿದೆ. ಇವಾಗ ನೀವು ಅಲ್ಲಿ ನಡೆಯುತ್ತಿರುವಂತಹ ಪರಿಸ್ಥಿತಿನ ನೋಡ್ತಾ ಇದ್ದೀರಾ. ಆರ್ಥಿಕ ಪರಿಸ್ಥಿತಿಯಿಂದಾಗಿ ಅಲ್ಲಿ ಕೆಲಸ ಮಾಡುತ್ತಿದ್ದವರಿಗೆ ಸಾಯುವ ಪರಿಸ್ಥಿತಿ ಬಂದಿದೆ ಅಂತ ಹೇಳಿ ಇಂಡಿಯಾದ ಫೇಮಸ್ ರಿಕ್ರೂಟ್ಮೆಂಟ್ ಏಜೆನ್ಸಿ ತಿಳಿಸ್ತಾ ಇದೆ. ದೊಡ್ಡ ವ್ಯವಹಾರಗಳು ನಡೆಯುವಂತಹ ಜಾಗದಲ್ಲಿ, ಅದರಲ್ಲೂ UAE ಸುಮಾರು $582 ಲಕ್ಷ ಪ್ರಾಜೆಕ್ಟ್ ನಿಂತು ಹೋಗಿವೆ. ಈ ಸಮಸ್ಯೆಗಳು ಯಾವಾಗ ಸಾಲ್ವ್ ಆಗುತ್ತೆ, ಯಾವಾಗ ಮುಗಿಯುತ್ತೆ ಎಂಬ ಮಾಹಿತಿಗಳು ನಮಗಿನ್ನೂ ಸಿಕ್ಕಿಲ್ಲ. ಇಲ್ಲಿ ನಡೆದಿರುವಂತಹ ಸಮಸ್ಯೆಗಳಿಂದ ಭಾರತ ದೇಶದ ಜನರ ಜೀವನ ಅಸ್ತವ್ಯಸ್ತಗೊಂಡಿದೆ. ಈ ಕಾರಣದಿಂದ ನಮ್ಮ ಜನರು ತುಂಬಾ ಭಯಭೀತರಾಗಿದ್ದಾರೆ. ಈ ರೀತಿಯಾದಂತಹ ಸಮಸ್ಯೆಗಳು ಮತ್ತೆ ಬರ್ದೇ ಇರಲಿ. ಸರ್, ನಿಮ್ ಸಪೋರ್ಟ್ ಇರುತ್ತೆ ಅಂತಾನೆ ನಾವಿದೆಲ್ಲ ಶುರು ಮಾಡಿದ್ ಸರ್. ಇವಾಗ ಸಡನ್ ಆಗಿ ಇಲ್ಲ ಅಂತ ಹೇಳಿದ್ರೆ ಹೇಗೆ ಸರ್? ಅಲ್ಲ ಗೊತ್ತು, ಆದ್ರೂ ಸರ್. ಹಲೋ ಹಲೋ ಸರ್, ಹಲೋ. ಚಾನ್ಸರು ಆಗಲ್ಲ ಅಂತ ಹೇಳಿದ್ರು. ರಿಸಿಷನ್ ಇರೋದ್ರಿಂದ ಮೆಟ್ರೋ ಆರ್ಡರ್ ಕ್ಯಾನ್ಸಲ್ ಆಯ್ತಂತೆ. ದೊಡ್ಡ ಲಾಸೆ, ಇನ್ನೊಂದು 5 ಪೈಸಾನು ಕೊಡಕ್ಕಾಗಲ್ಲ ಅಂದ್ಬಿಟ್ರು. ಒಬ್ಬೊಬ್ರು ಹೀಗೆ ಹೇಳ್ತಿರೋದನ್ನ ನೋಡ್ತಿದ್ರೆ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಕಣೋ. ಹಲೋ, ಹಾಸ್ಪಿಟಲ್ಗೆ ಬಂದಾಯ್ತು. ಹಾ, ಬಂದ. ಅನಂತು, ಈಗ ನಮ್ಮ ಕೈಯಲ್ಲಿ ₹1 ಕೂಡ ಇಲ್ಲ. ಇಂಥ ಸಮಯದಲ್ಲಿ ಅಪ್ಪನ ಹತ್ರ ಹೋಗಿ ಕೇಳೋದು ಏನ್ ಚೆನ್ನಾಗಿರುತ್ತೆ ಹೇಳು. ಇಲ್ಲಿ ನೋಡು, ನನ್ನ ಬಗ್ಗೆ ನನಗೆ ಅಸಹ್ಯ ಆಗ್ತಿದೆ. You told me many times, but this is over. I can't do it anymore. Sir, please, we are not asking for the waivers as such. Many times to solve it, but you didn't do it, so I stopped this for the last time. Please leave the building. ಹಲೋ, ಒಂದು ಸಣ್ಣ ಟ್ರೀಟ್ ಕೊಡಬೇಕು. ದೇವ್ರ ಪ್ರಸಾದ, ಹೆಣ್ಣು ಮಗುನೇ. ಬೆಳಿಗ್ಗೆ 4:15. ಹಾ, ಕೊಟ್ಟೆ ರೇವತಿ ಕೊಡ್ತೀನಿ. ಹಲೋ 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 ನಾನು ಹಲೋ. ರಾತ್ರಿ ತುಂಬಾ ಲೇಟಾಗಿ ಫ್ಲಾಟಿಗೆ ಬಂದೆ. ರೇವತಿಗೆ ಫೋನ್ ಮಾಡಿದೆ, ಅವಳು ಫೋನೇ ಎತ್ತಲಿಲ್ಲ. ಮಾಮಂಗೆ ಫೋನ್ ಮಾಡಿ ಕೊಡಿ ಅಂತ ಹೇಳಿದೆ, ಆದರೂ ಅವಳು ಫೋನಿಗೆ ಸಿಗಲಿಲ್ಲ. ಆರ್ಥಿಕ ತೊಂದರೆಯಿಂದ ಕೆಲಸ ಬಿಟ್ಟ ಕನ್ನಡಿಗ ಇಂದು ಸೂಸೈಡ್ ಮಾಡಿಕೊಂಡಿದ್ದಾರೆ. ಒಳ್ಳೆ ಕೆಲಸದಲ್ಲಿದ್ದು ಒಳ್ಳೆ ಸಂಬಳ ತಗೋತಾ ಇದ್ದಂತ ಅವರು ಇಂದು ಕೆಲಸನೇ ಇಲ್ದೇ ಇರೋ ಕಾರಣ ಇಂದು ಇದೇ ತರ ಆಗ್ತಿದ್ರೆ ನಮಗೂ ಕೊನೆಗಿದೆ ದಾರಿ ಅಂತ ಅನ್ಸುತ್ತೆ. ಬಂದಿದೆ. ಸಾವಿರಾರು ಕೋಟಿ ಪ್ರಾಜೆಕ್ಟ್ಗಳ ಕಂಪನಿಯನ್ನು ಈಗ ಅವರೇ. ತೆಗಿ. ಹಲೋ, ಓಕೆ, ಐ ವಿಲ್ ಟ್ರೈ. ಏನಾಯ್ತು? 2 ದಿನದಲ್ಲಿ ಬಾಕಿ ಇರೋ ಡ್ಯೂ ಎಲ್ಲ ಕಟ್ಟಬೇಕು, ಇಲ್ಲಾಂದ್ರೆ ಚಾನೆಲ್ ಲೈಸೆನ್ಸ್ ಕಟ್ಟಾಗುತ್ತೆ. ನೀನ್ ಮೊಹಮ್ಮದ್ ಅಲಿಗೆ ಒಂದ್ಸಲ ಫೋನ್ ಮಾಡಿ ನೋಡು. ಅದರಿಂದ ಏನು ಪ್ರಯೋಜನ ಇಲ್ಲ ಕಣ. ಇವಾಗ ಈ ಊರಲ್ಲಿ ಯಾರ ಹತ್ರನೂ ದುಡ್ಡಿಲ್ಲ. ಅವನದೊಂದು 2 ಯೂನಿಟ್ ಲಾಕ್ಡೌನ್ ಆಗಿದೆ. ಇನ್ಮೇಲೆ ಏನೋ ಮಾಡೋದು? ಸ್ಟಾಫ್ಸ್ಗೆ ಸಂಬಳ ಕೊಟ್ಟು 2 ತಿಂಗಳಾಯ್ತು. ಕ್ಯೂಟಲ್ ಡ್ಯೂಸ್ ಬೇರೆ ಕಟ್ಟಬೇಕು. ಅವೆಲ್ಲ ಕಟ್ಟಕ್ಕೆ ದೊಡ್ಡ ಅಮೌಂಟ್ ಬೇಕು. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಲೈ, ಬಡ್ಡಿ ಕೊಡೋರು ಯಾರಾದ್ರೂ ಗೊತ್ತಾ ನಿನ್ಗೆ? ಜನ ಏನೋ ಇದ್ದಾರೆ. ಬಡ್ಡಿ ಕಟ್ಟೋಷ್ಟರಲ್ಲಿ ನಮ್ಮ ಆಯಾಸೆ ಮುಗ್ದೋಗುತ್ತೋ. ಅವೆಲ್ಲ ಇನ್ಮೇಲೆ ಯೋಚನೆ ಮಾಡೋದಕ್ಕಾಗಲ್ಲ. ಹೇಗಾದ್ರೂ ಗೆಲ್ಲೇಬೇಕು. ನಿನ್ ಬ್ಯಾಗ್ ಎತ್ಕೊಂಡು ಬೇಗ ಹೊರಡು. ಯಾಕೋ? ನಾಳೆ ನಿನ್ನ ಅರೆಸ್ಟ್ ಮಾಡ್ತಾರೆ ಅಂತ ನನಗೆ ಇನ್ಫಾರ್ಮೇಶನ್ ಬಂದಿದೆ. ಆ ಬ್ಯಾಂಕರ್ ಕೊಟ್ಟಿರೋ ಕಂಪ್ಲೇಂಟ್ ಕಣೋ. ಮೊದಲು ನೀನು ಇಲ್ಲಿಂದ ಹೋಗ್ಲೇಬೇಕು. ಊರಿಗೆ ಹೋಗೋಕ್ಕೆ ಟಿಕೆಟ್ನ ನಾನು ಅರೇಂಜ್ ಮಾಡ್ತೀನಿ. ಇಲ್ಲಿದ್ರೆ ತುಂಬಾ ತೊಂದರೆ ಆಗುತ್ತೆ.